ಯೂಟ್ಯೂಬರ್ಗಳನ್ನ ಟಾರ್ಗೆಟ್ ಮಾಡ್ಲಿಕ್ಕಿದ್ದಾರೆ. ಯಾಕೆ ರೀ ಯೂಟ್ಯೂಬ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ? ಅವ್ರು ಏನು ಸುಳ್ಳಿತ್ತಪ್ಪ ಅಂತಂದ್ರೆ ತನಿಖೆ ಮಾಡಿಸ್ರಿ ಅವ್ರ ಮೇಲೆ. ಯಾರು ಹೇಳ್ತಾರೆ ಅವರು? ಯೂಟ್ಯೂಬರಿನ ಹೊರತವ್ರಲ್ಲ. ಯೂಟ್ಯೂಬರ್ ಏನಪ್ಪ ದೊಡ್ಡ ಮೀಡಿಯಾಗಿಂತಲೂ ಏನು ಕಡಿಮೆ ಅವರು ಅಲ್ಲ. ವಿಶೇಷವಾಗಿ ಯೂಟ್ಯೂಬರ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅವರು ಏನು ಮೇನ್ ಮೀಡಿಯಾದಾಗಿಂತ ಸುಳ್ಳು ಹೇಳ್ತಾ ಇರ್ತಾರೆ. ಮೇನ್ ಮೀಡಿಯಾದವ್ರು ಅಷ್ಟೇ ಸತ್ಯ ಹೇಳ್ತಾರೆ ಇಲ್ಲ. ಯಾಕಂದರೆ ಇದು ಭಾಳ ಮಹತ್ವದ ಪ್ರಶ್ನೆ ಇದೆ. ಇವತ್ತು ನೋಡ್ತಾ ಇದ್ದೀವಿ, ಇವತ್ತು ಅನಾಲಿಸಿಸ್ ಹೆಂಗೆ ಬಂದು ಯೂಟ್ಯೂಬರ್ಗಳೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಮೇನ್ ಮೀಡಿಯಾಗಳೆಲ್ಲ ಸತ್ಯ ಹೇಳ್ತಾರೆ. ಸತ್ಯವಾದ ಸಾಹಿತ್ಯ ಮೊಮ್ಮಕ್ಕಳಪ್ಪ ಅವರೆಲ್ಲರೂ ಒಳ್ಳೆಯವರು ಅನ್ನುವಂಥ ಮತ್ತು ಬಿಂಬಿಸ್ತಾ ಇದ್ದಾರೆ. ಇದು ನಮ್ಮ BJP ಲೀಡರ್ಗಳು ಮಾಡ್ತಿರುವಂಥ ಒಂದು ಕೆಲಸ. ಅದ್ರ ಜೊತೆ JDS ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಯಾರೂ ಅನ್ಯಾಯಕ್ಕೆ ಆಸ್ಪದ ಕೊಡುವಂಥದ್ದು, ನ್ಯಾಯದ ವಿರೋಧವಾಗಿ ಮಾಡುವಂಥದ್ದು ಯಾರೂ ಮಾಡ್ತಾ ಇಲ್ಲ. ತಮಗೆ ಸಿಕ್ಕಂಥ ದಾಖಲೆ ಮೇಲೆ, ತಮಗೆ ಸಿಕ್ಕಂಥ ವಿಶೇಷವಾಗಿ ವಿಷಯಗಳ ಮೇಲೆ ಇವರು ತಮಗೆ ಅನಿಸಿದ್ದನ್ನು ಹೇಳ್ತಾ ಇದ್ದಾರೆ. ಅದರ ಅರ್ಥ ಅವ್ರ ಸ್ವಾತಂತ್ರ್ಯದ ಉಲ್ಲಂಘನೆ ಆಗಿದ್ದರೆ ಅಥವಾ ಇನ್ನೊಬ್ರಿಗೆ ಹರ್ಟ್ ಆಗಿದ್ದರೆ ಕೇಸ್ ಹಾಕಲು ಅವ್ರ ಮೇಲೆ ಇಲ್ಲಂತಲ್ಲ. ಅದರಲ್ಲೂ ಈಗ SIT ಅದ, SITಗೆ ಹಕ್ಕು ಅದ. ಯಾಕಂದ್ರೆ ನಮಗೆ ಪತ್ರಿಕಾ ಸ್ವಾತಂತ್ರ್ಯ ಇದ್ದಂಗೆ ನಮ್ಮ ಕರ್ತವ್ಯಗಳು ಇರ್ತಾವೆ. ಅವೆಲ್ಲ ರೆಸ್ಪಾನ್ಸಿಬಿಲಿಟಿ ಆ ಯೂಟ್ಯೂಬರ್ಗಳಿಂದ. ಮತ್ತು ಭಾಳಷ್ಟು ಜನ ಯೂಟ್ಯೂಬರ್ಗಳು ವಿಶೇಷವಾಗಿ ದೊಡ್ಡ ದೊಡ್ಡ ಮೀಡಿಯಾದಲ್ಲಿ ಇದ್ದುಕೊಂಡು ಅಲ್ಲಿಯೇ ಪಾರತಂತ್ರ್ಯವನ್ನು ಅನುಭವಿಸಲಾಗುತ್ತೆ. ಪಾರತಂತ್ರ್ಯ ಗೊತ್ತಾಗ್ತದೆ ಇವಾಗ ಪ್ರತಿಯೊಂದು ದೊಡ್ಡ ಮೀಡಿಯಾದಲ್ಲಿ. ಇವತ್ತು ಪ್ರಿಂಟ್ ಮೀಡಿಯಾ ಇರ್ಬೋದು, ಇವತ್ತು ಮತ್ತೊಂದು ಮೀಡಿಯಾ ಇರ್ಬೋದು. ಇವೆಲ್ಲ ಏನು ಬಿಜೇನಿಯರ್ ದುಡ್ಡು ಹಾಕೊಂಡು ಏನು ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರು ತಮ್ಮ ಹಿತಾಸಕ್ತಿ ಕಾಯಿಸೋ ತಮ್ಮ ಮೀಡಿಯಾ ಮಾಡ್ತಾ ಇದ್ದಾರೆ ವಿನಃ ಇಲ್ಲಿ ಸತ್ಯ ಹೇಳುವಂಥ ಪ್ರಯತ್ನ ಮಾಡುವಂಥ ಒಬ್ಬ ಲೇಖಕರಿಗಾಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಗಾಗಿರ್ಬೋದು ಅಥವಾ ಮಾತನಾಡುವಂಥ ವ್ಯಕ್ತಿಗಾಗಿರ್ಬೋದು ಅವ್ರಿಗೆ ಆಸ್ಪದ ಕೊಡೋದಿಲ್ಲ ಅನ್ನೋದನ್ನು ಗಮನಿಸ್ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಇಲ್ಲಿ ನಾವು ಭಾಳ ನೆನಪಿಡಬೇಕು.